GMM ನ್ಯೂಸ್ ಕನ್ನಡ. ಕಳೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯು ಗ್ರಾಮೀಣ ಸೊಗಡನ್ನು ಮುಂದಿನ ಪೀಳಿಗೆಗಾಗಿ ಎಂದಾಗ ನಾವು ಒಬ್ಬ ರೈತರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಏನಿವತ್ತು ಈ ಒಂದು ಗ್ರಾಮ ವಾಸ್ತವದಲ್ಲಿ ಏನಿವತ್ತು ಹಿಂದೆ 50 ವರ್ಷಗಳು 100 ವರ್ಷಗಳ ಹಿಂದೆ ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ರೈತರು ಬಡವರು ಜೀವನ ಮಾಡ್ತಾ ಇದ್ದ ಅದೆಲ್ಲ ಇವತ್ತು ನಮ್ಮ ಮಂಜುನಾಥ್ ಸರ್ ಅವರು ಸುಮಾರು ದಿವಸಗಳಿಂದ ಅದನ್ನೆಲ್ಲ ಕೂಡಿಕರಿಸಿ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ನಾನು ಅವ್ರಿಗೆ ಮುಖ್ಯವಾಗಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇಡೀ ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳಲ್ಲಿ ಆದಾಗ ಈಗಿನ ಮಕ್ಕಳಿಗೆ ಇಂದಿನ ನಮ್ಮ ಒಂದು ಇತಿಹಾಸನ ಈ ಒಂದು ಕಾರ್ಯಕ್ರಮದಲ್ಲಿ ಏನಿವಾಗ ಅವರ ತಂದೆ ತಾಯಿಗೆ ಪಾದಪೂಜೆ ಅನ್ನೋದು ಮಾಡ್ತಿದ್ದಲ್ಲ, ಇದು ಭಾಳಷ್ಟು ವಿಶೇಷವಾದಂಥ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬರು ಮೊದಲನೇದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಈ ಮೂರನ್ನ ಯಾರು ಪಾಲನೆ ಮಾಡ್ತಾರೋ ಅವರು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಈ ಸಮಾಜದಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗ್ತಕ್ಕಂತ ನಾನು ಭಾವಿಸ್ತೇನೆ. ಏನಿವತ್ತು ನಮ್ಮ ದೇಶದಲ್ಲಿ ರೈತರ ಪರಿಸ್ಥಿತಿಯನ್ನು ನಾವೆಲ್ಲರೂ ಇವತ್ತು ಅವರ ರೈತ ದಿನಾಚರಣೆ ಇರೋದು ನಾವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡಬೇಕು. 1967ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ 2ನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಮೊದಲನೇ ಅಧಿಕಾರ ಅವಧಿಯಲ್ಲಿ ಅವರು ಈ ದೇಶದ ರೈತರನ್ನು ಗುರುಸಿದಂಥವ್ರು. ರೈತರು ಈ ದೇಶದಲ್ಲಿ ನೆಮ್ಮದಿಯಾಗಿದ್ದರೆ ಈ ದೇಶ ನೆಮ್ಮದಿಯಾಗಿರ್ತೈತೆ, ಈ ದೇಶ ಸುಭಿಕ್ಷವಾಗಿರ್ತೈತೆ ಅಂತ. ಅದೇ ರೀತಿ ಅವತ್ತು ಅವರು ಒಂದು ಘೋಷಣೆ ಮಾಡಿದರು, ಜೈ ಜವಾನ್ ಜೈ ಕಿಸಾನ್ ಅಂತ. ಈ ದೇಶ ಕಾಯಂಥ ಯೋಧರಿಗೆ, ಈ ದೇಶಕ್ಕೆ ಆಹಾರ ಕೊಡ್ತಕ್ಕಂಥ ರೈತರಿಗೆ ಅವರು ಆ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನ ಕೊಟ್ಟು ಆವತ್ತಿನ ದಿವಸದಲ್ಲಿ ಆ ರೈತರನ್ನ ಈ ದೇಶ ಕಾಯುವಂಥವ್ರಿಗೆ ಒಂದು ಆದ್ಯತೆಯನ್ನು ಕೊಟ್ಟಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ಏನಿಲ್ಲಿ ಸುಮಾರು ಈ ಶಾಲೆಯಲ್ಲಿ ಒಂದು 350ರಿಂದ 380 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಎಲ್ಲ ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು, ತಾವು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಈ ಮೂರನ್ನ ದಯವಿಟ್ಟು ತಾವೆಲ್ಲರೂ ಪಾಲನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗ್ತದೆ. ನೀವು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ಸಾಕ್ತೀರಿ, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ದಂಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಒಂದು ಗುರಿ ಇರತಕ್ಕಂಥದ್ದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕನ್ನೋದು. ಎರಡನೇದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 65ರಿಂದ 70% ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಇವತ್ತು ಒಂದು ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕಂತ ನಾವು ಹೊರಟಿದ್ದೀವಿ. ತಮ್ಮೆಲ್ಲರ ಸಹಕಾರ ನಮಗಿರ್ಬೇಕಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ, ವ್ಯವಸಾಯ ಮಾಡೋರಿದ್ದಾರೆ ನಿಜವಾಗ್ಲೂ ಪುಣ್ಯವಂತರು. ನಾನಂತೂ ಒಬ್ಬಳು ಕಲಾವಿದೆಯಾಗಿ ಹುಟ್ಟಿರೋದಕ್ಕೆ ಎಷ್ಟು ಖುಷಿ ಪಡ್ತೀನಿ ಅಂದರೆ, ನಾನು ಪಾತ್ರದಲ್ಲಿ ಡಾಕ್ಟ್ರೂ ಆಗ್ಬೋದು, ಕೆಲಸದವಳು ಆಗ್ಬೋದು, ರಾಣಿನೂ ಆಗ್ಬೋದು, ರೈತನೂ ಆಗ್ಬೋದು.
ಈಗಾಗಲೇ ನಾವು ಮಾಡುವಾಗ ಕೆಲಸಗಳನ್ನ ನಮ್ಮ ಕೆಲಸಗಳಲ್ಲಿ ದೇವ್ರನ್ನ ಕಾಣ್ತೀವಿ. ಅದು ಪ್ರತಿನಿತ್ಯ ಆಗಬೇಕು. ಕೊನೆವರೆಗೂ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮೊದಲನೇದಾಗಿ